ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ಗುರು, ಈ ವರ್ಷ ಈ ಬಿಸಿಲಿನ ತಾಪ ಹೆಚ್ಚಾಗಿ ಮಳೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಆದರೆ ಲಾಸ್ಟ್ ಇಯರ್ ಬಿದ್ದಿದ್ದ ಮಳೆಗೆ ಬಿಸಿಲು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಎಷ್ಟು ವಿಚಿತ್ರ ನೋಡಿ. ಲಾಸ್ಟ್ ಇಯರ್ ನಾವೆಲ್ಲೋಗಿದ್ವಿ ಅಂದರೆ ಎಲ್ಲಿ ಬಿಡ್ತಿ ಇದು ಹೊಡ್ಸೋಕೆ ಇಂಥ ಪ್ಲೇಸಲ್ಲಿ ಎಲ್ಲಾದ್ರೂ ನಿಲ್ಸು ಫೋಟೋ ಶೂಟ್ ಮಾಡೋಣ. ಹಾಂ, ಇಲ್ಲಾಂದರೆ ಇದು ಆನೆ ಎಲ್ಲಾದ್ರೂ ಆನೆ ಬಂದ ನಿಲ್ಸು. ಇಂಥ ರೋಡಲ್ಲಿ ಬೈಕ್ ಇದ್ರೆ ಚಂದ ಅನಿಸ್ತದೆ ಅಲ್ವಾ? ಈ ಊರು ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಂಡ್ರು ತಲೆ ಕೆಟ್ಟವು. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತಾ ಹೋಗ್ಬೇಕು ಅಂತ ಹೋಗೋಣ. ನಡ್ರಿ, ಎಲ್ಲಿಗೋ ಹೋಗೋದು? ಗುರು, ಈ ಡೈಲಾಗ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೇಳಿ ಕೇಳಿ ಸಾಕಾಗೋಯ್ತು. ಅದಕ್ಕೆ ನಾನು ನಮ್ಮ ಫ್ರೆಂಡ್ ಒಂದು ವಾರ ಸುತ್ತಾಡೋದಕ್ಕೆ ಅಂತಲೇ ಹೊರಟಿದ್ವಿ. ಅದರಲ್ಲೊಂದು ಈ ಜೋಗ್ ಫಾಲ್ಸ್. ನಾವೇ ಅಲ್ಲ, ಎಷ್ಟೋ ಜನ ಯಾವ ರೀತಿ ಎಂಜಾಯ್ ಮಾಡ್ತೀರಂತ ನೀವೇ ನೋಡಿ. ಗುರು, ಇನ್ನು ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳು ಆಗ್ತಾನೆ ಇರ್ತವೆ. ಸೊ ಓಡಿಸ್ಬೇಕಾದ್ರೆ ಜೋಪಾನವಾಗಿ ಓಡಿಸೋದು ಒಳ್ಳೆಯದು. ಇಲ್ಲಿ ನೋಡಿ, ಇಲ್ಲೊಂದು ಟೆಂಪೋ ಪಲ್ಟಿ ಹೊಡ್ಕೊಂಡು ಬಿದ್ದಿದೆ. ಇನ್ನು ಈ ರೀತಿ ಮಳೆ ನೋಡ್ತಿದ್ರೆ ನಮಗೆಲ್ಲ ಯಾವ ಮೂವಿ ನೆನಪಾಗುತ್ತೆ ಅಂತ ಗೊತ್ತಲ್ಲ, ಮುಂಗಾರು ಮಳೆ. ಅದರಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಜೋಗ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ದಾರಿಲಿ ಇಲ್ಲೊಂದು ಮಿನಿ ಫಾಲ್ಸ್ ಕಾಣಿಸ್ತು. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಗುರು, ಈ ಜೋಗ್ ಫಾಲ್ಸ್ಗೆ ಬಸ್ಸು ಕಾರ್ಗಿಂತ ಬೈಕಲ್ಲಿ ಬಂದ್ರೇ ಥ್ರಿಲ್ಲಿಂಗ್ ಆಗಿರುತ್ತೆ. ಇನ್ನು ಎಂಟ್ರೆನ್ಸಲ್ಲಿ ಇಲ್ಲೊಂದು ಬೋರ್ಡ್ ಕಾಣಿಸ್ತು. ಆ ಬೋರ್ಡಲ್ಲಿ ಏನಿದೆ ಅಂದರೆ, ಈ ಜೋಗ್ ಜಲಪಾತಕ್ಕೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವಂತೆ. ಸೊ ಅದರಿಂದ ಜೋಪಾನವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಗುರು, ಈ ಜೋಗ್ ಫಾಲ್ಸ್ ಬಗ್ಗೆ ನಮ್ಮ ಸ್ಕೂಲ್ ಲೈಫಲ್ಲಿ ಒಂದು ಪಾಠನೇ ಇತ್ತು. ಇಲ್ಲಿ ಬರೋ ರಾಜ ರಾಣಿ ರೋರರ್ ರಾಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇತ್ತು. ಅದು ಯಾವ ಕ್ಲಾಸಲ್ಲಿ ಈ ಪಾಠ ಬಂದಿತ್ತು ಅಂತ ನಿಮ್ಗೇನಾದರೂ ನೆನಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ನಡೀತಾ ಇರೋ ಈ ಅಭಿವೃದ್ಧಿ ಕಾಮಗಾರಿ ಮುಗಿದ ಮೇಲೆ ಜೋಗ್ ಫಾಲ್ಸ್ ಆಗಿರುತ್ತೆ ಅಂತಲೂ ಮತ್ತೆ ಬಂದು ವೀಡಿಯೋ ಮಾಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಗುರು, ನಮಗೆಲ್ಲ ಈ ಜೋಗ್ ಫಾಲ್ಸ್ ಅಂದರೆ ನೆನಪಾಗೋದೇ ಮುಂಗಾರು ಮಳೆ. ಈ ಮುಂಗಾರು ಮಳೆ ಸಿನಿಮಾದಲ್ಲಿ ಜೋಗ್ ಫಾಲ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈಲಾಗ್ಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಜುವಲ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೀವೇ ನೋಡಿ. ನಮ್ಮ ಹೃದಯನ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡಕ್ ಆಗದೆ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ. ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ಗುರು, ಈ ಜೋಗ್ ಫಾಲ್ಸ್ ಬಂದುಬಿಟ್ಟು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ಸೇರುತ್ತೆ. ಇನ್ನು ಇಲ್ಲಿ ಕಾಣಿಸೋ ವ್ಯೂ ಪಾಯಿಂಟ್ ಬಂದುಬಿಟ್ಟು ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸೇರುತ್ತೆ. ಇನ್ನು ಈ ಜೋಗ್ ಫಾಲ್ಸಲ್ಲಿ ವಾತಾವರಣ ಹೇಗಿರುತ್ತೆ ಅಂದರೆ, ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಇನ್ನು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಮಂಜಿಂದ ಈ ಫಾಲ್ಸ್ ಫುಲ್ ಕವರ್ ಆಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ
ಮಂಜು ಫುಲ್ಲು ಯಾವ ರೀತಿ ಕವರ್ ಆಗಿದೆ ಅಂತ. ಇನ್ನು ಸ್ವಲ್ಪ ಹೊತ್ತಿಗೆ ಬಿಸಿಲು ಬಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವೇ ನೋಡಿ. ಗುರು, ಇನ್ನು ಈ ಜೋಗ್ ಫಾಲ್ಸಲ್ಲಿ ಹರಿಯೋ ನೀರು ಶರಾವತಿ ನದಿ. ಇದು ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಟ್ಟಿ ಅರೇಬಿಯನ್ ಸೀಗೆ ಸೇರುತ್ತೆ. ಇನ್ನು ಈ ಫಾಲ್ಸಲ್ಲಿ ಕಾಣಿಸೋ ರಾಜಾ ರಾಣಿ ರೋರರ್ ರಾಕೆಟಲ್ಲಿ ರಾಜ 250 ಮೀಟ್ರ್ ಮೇಲಿಂದ ಬೀಳ್ತಾನೆ. ಇನ್ನು ಈ ಜೋಗ್ ಫಾಲ್ಸ್ ನಮ್ಮ ಇಂಡಿಯಾದಲ್ಲೇ 2ನೇ ಸ್ಥಾನ ಪಡ್ಕೊಂಡಿದೆ. ಮೊದಲನೇದು ಬಂದುಬಿಟ್ಟು ಮೇಘಾಲಯದ ನಾಯ್ಕಾಲಿಕೈ ಫಾಲ್ಸ್. ಇದು 1099 ಅಡಿ ಎತ್ತರ ಇದ್ದರೆ ನಮ್ಮ ಜೋಗ್ ಫಾಲ್ಸ್ 830 ಅಡಿ ಎತ್ತರ ಇದೆ. ಇನ್ನು ಈ ಜೋಗ್ ಫಾಲ್ಸ್ ಕೆಳಗಡೆ ಹೋಗ್ಬೇಕಂದ್ರೆ 1400 ಸ್ಟೆಪ್ಸ್ ಇಳಿಬೇಕಾಗುತ್ತೆ ಅಂತ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಹೇಳಿದೆ. ಈ ಜೋಗ್ ಫಾಲ್ಸ್ಗೆ ವರ್ಲ್ಡಲ್ಲೇ 490ನೇ ರ್ಯಾಂಕ್ ಇದೆ. ಹಾಗೆ ಫ್ರೀ ಫಾಲಿಂಗ್ ವಾಟರ್ ಫಾಲ್ಸಲ್ಲಿ 36ನೇ ರ್ಯಾಂಕ್ ಇದೆ. ಇನ್ನು ಸಿಂಗಲ್ ಡ್ರಾಪ್ ವಾಟರ್ ಫಾಲ್ಸಲ್ಲಿ 128ನೇ ರ್ಯಾಂಕ್ ಇದೆ. ಇನ್ನು ಈ ಜೋಗ್ ಫಾಲ್ಸ್ಗೆ ನಿಮ್ಮಲ್ಲಿ ಎಷ್ಟು ಜನ ವಿಸಿಟ್ ಮಾಡಿದ್ರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಜೋಗ್ ಫಾಲ್ಸ್ನ ವಿಸಿಟ್ ಮಾಡೋದಕ್ಕೆ ಜೂನಿಂದ ಸೆಪ್ಟೆಂಬರ್ ಒಳ್ಳೆ ಟೈಮ್. ಅದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಹಾಗೆ ಇನ್ನೊಂದೇನಪ್ಪ ಅಂದರೆ, ಈಗ ಈ ಜೋಗ್ ಫಾಲ್ಸಲ್ಲಿ ನೈಟ್ 7 ಗಂಟೆಯಿಂದ 8 ಗಂಟೆವರೆಗೂ ಲೈಟಿಂಗ್ ಸಿಸ್ಟಮ್ ಅರೇಂಜ್ ಮಾಡಿರೋದ್ರಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹತ್ತಿರದಲ್ಲಿ ಬೋಟಿಂಗ್ ಮಾಡೋದಕ್ಕೂ ಅವಕಾಶ ಇದೆ, ಬಟ್ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ನೀವೇನಾದರೂ ಈ ಜೋಗ್ ಫಾಲ್ಸ್ ವಿಸಿಟ್ ಮಾಡಿದ್ರೆ ಈ 78 ಬರೋ ಲೈಟಿಂಗ್ ಸಿಸ್ಟಮ್ ಹಾಗೆ ಈ ಬೋಟಿಂಗ್ನ ಮಿಸ್ ಮಾಡ್ಕೋಬೇಡಿ. ಸೊ ಈ ಮಳೆಯಲ್ಲಿ ರೈಡ್ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಜೋಗ್ ಫಾಲ್ಸ್ನ ವಿಸಿಟ್ ಮಾಡೋ ಹಾಗಿದ್ರೆ ಮಾನ್ಸೂನ್ ಟೈಮಲ್ಲೇ ವಿಸಿಟ್ ಮಾಡಿ, ಅದು ಕೂಡ ಬೈಕಲ್ಲಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇದು ಇವತ್ತಿನ ಈ ಕನ್ನಡ ಕೇಸರಿಯ ಒಂದು ಯೂಟ್ಯೂಬ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಶ್ರೀರಾಮ್.